ಬೇತಮಂಗಲದಲ್ಲಿ ಬಿಜೆಪಿ ವಿಜಯೋತ್ಸವ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ಜಯಕ್ಕೆ ಕಾರ್ಯಕರ್ತರ ಹರ್ಷ. ಬಿಜೆಪಿ ಕಾರ್ಯಕರ್ತರ ತ್ಯಾಗ ಬಲಿದಾನಕ್ಕೆ ಸಿಕ್ಕ ಗೆಲುವು. ಬಿಜೆಪಿಯ ಗೆಲುವನ್ನ ಕಾರ್ಯಕರ್ತರಿಗೆ ಸಮರ್ಪಿಸಿದ ಮುಖಂಡರು. ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿ ವಿಧಾನಸಭಾ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸಾಧಿಸಿದ ಅಭೂತಪೂರ್ವ ಯಶಸ್ಸಿನ ಹಿನ್ನೆಲೆಯಲ್ಲಿ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಬೇತಮಂಗಲದಲ್ಲಿ ಬಿಜೆಪಿ ಕಾರ್ಯಕರ್ತರು ಅದ್ದೂರಿ ವಿಜಯೋತ್ಸವ ಆಚರಿಸಿದರು. ಕೆಜಿಎಫ್ ಕ್ಷೇತ್ರದ ಮಾಜಿ ಶಾಸಕ ವೈ ಸಂಪಂಗಿರವರ ಬೆಂಬಲಿಗರು ಹಾಗೂ ಸ್ಥಳೀಯ ಮುಖಂಡರು ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮವನ್ನ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಕ್ಷದ ಮುಖಂಡರು, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯಲು ನೂರಾರು ಕಾರ್ಯಕರ್ತರು ನಿರಂತರ ಹೋರಾಟ ನಡೆಸಿದ್ದಾರೆ. ಅನೇಕರು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಅವರ ಈ ಬಲಿದಾನ ಮತ್ತು ತ್ಯಾಗದ ಫಲವಾಗಿ ಇಂದು ಬಿಜೆಪಿಗೆ ಅಲ್ಲಿ ಐತಿಹಾಸಿಕ ಯಶಸ್ಸು ಲಭಿಸಿದೆ. ಅಲ್ಲದೆ ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಪಕ್ಷದ ಗೆಲುವು ಪ್ರಧಾನಿ ನರೇಂದ್ರ ಮೋದಿರವರ ಜನಪರ ಆಡಳಿತಕ್ಕೆ ಸಿಕ್ಕ ಮನ್ನಣೆಯಾಗಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು. ಈ ವಿಜಯೋತ್ಸವದಲ್ಲಿ ಮುಖಂಡರಾದ ಮಮತಾ ಗಣೇಶ್, ಸುನಿಲ್ ಕುಮಾರ್, ಡೈರಿ ಅಪ್ಪಿ, ಡೈರಿ ರಮೇಶ್, ಮಂಜುನಾಥ್, ಸುಧಾಕರ್ ರೆಡ್ಡಿ, ಕೊಂಡಪ್ಪ, ಓಂ ಸುರೇಶ್, ಶ್ರೀನಿವಾಸ್, ರಮೇಶ್, ಉಮೇಶ್, ಕಿರಣ್, ಗಂಗಾಧರ್, ವಿಜಯ್ ಭಾಸ್ಕರ್ ನಾಯ್ಡು, ಮಂಜುನಾಥ್, ಜೀವನ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಇದ್ದರು. नरेंद्र मोदी के, अमित शाह के, येडियुरप्पा के, विजयचंद्र के, बोलो वही संभागे के, बोलो भारत माता के। ಈ ಒಂದು ವಿಜಯೋತ್ಸವ ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳ ಆಡಳಿತ ಮಾಡಿರ್ತಕ್ಕಂಥ ತೃಣಮೂಲ ಕಾಂಗ್ರೆಸ್ಗೆ ಬುದ್ಧಿಪಾಠ ನೀಡಿರ್ತಕ್ಕಂಥ ನಮ್ಮ ಚಾಣಕ್ಯರಾಗಿರುವ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರ ನೇತೃತ್ವದಲ್ಲಿ 50 ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಧ್ವಜವನ್ನು ಪಶ್ಚಿಮ ಬಂಗಾಳದಲ್ಲಿ ಹಾರಿಸಲಾಗಿದೆ. ಅದೇ ತರ ಅಸ್ಸಾಂನಲ್ಲಿ 3ನೇ ಬಾರಿಗೆ ಬಿಜೆಪಿ ಚುಕ್ಕಾಣಿ ನೀಡಿದೆ. ಅದೇ ತರ ಪಾಂಡಿಚೇರಿಯಲ್ಲೂ ಸಹ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ 2ನೇ ಸಲ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಬೇತಮಂಗಲದಲ್ಲಿ ಎಲ್ಲ ಬಿಜೆಪಿ ಕಾರ್ಯಕರ್ತರು ಈ ಒಂದು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಹಾಗೂ ಈ ಒಂದು ಚುನಾವಣೆಯಲ್ಲಿ 5 ರಾಜ್ಯಗಳ ಚುನಾವಣೆಯಲ್ಲಿ ಎಲ್ಲ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಶ್ರಮಪಟ್ಟು ಈ ಒಂದು ವಿಜಯೋತ್ಸವಕ್ಕೆ ಕಾರಣಕರ್ತಕ್ಕಂಥ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರಿಗೂ ಈ ಮೂಲಕ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. बोलो भारत माता के, ಭಾರತೀಯ ಜನತಾ ಪಾರ್ಟಿಗೆ ಈ ಒಂದು ವಿಜಯೋತ್ಸವ ನಮ್ಮ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ವೆಸ್ಟ್ ಬೆಂಗಾಲ್ 50 ವರ್ಷಗಳಿಂದ ಕಷ್ಟಪಟ್ಟು ಬಡವರ ರಕ್ತ ಹೀರಿ ಬಾಂಗ್ಲಾದೇಶದಿಂದ ಬಂದು ಜನ ನಮ್ಮ ರಕ್ತ ಹೀರಿದ್ರು. ಆ ಒಂದು ನಿದರ್ಶನ ಇವತ್ತೊಂದು ದಿವಸ ನಮಗೆ ಒಳ್ಳೆ ಅಧಿಕಾರವನ್ನು ಕೊಟ್ಟಿದೆ ಈ ಒಂದು ನಮ್ಮ ಬಿಜೆಪಿ ಕಾರ್ಯಕರ್ತರು. ಈ ಕಾರ್ಯಕರ್ತರಿಂದ ವೆಸ್ಟ್ ಬೆಂಗಾಲ್ ಅನ್ನು ಗೆದ್ದಿದ್ದೀರಿ. ಅದೇ ರೀತಿಯಾಗಿ ನಾವು ಅಸ್ಸಾಮಲ್ಲಿ 3ನೇ ಬಾರಿ ಅಧಿಕಾರ ನೀಡಿದ್ದೀವಿ. ಅದೇ ಪಾಂಡಿಚೇರಿಯಲ್ಲಿ ಎನ್ಡಿಎ ಆಗಿ 2ನೇ ಬಾರಿ ನಾವು ವಿಜಯೋತ್ಸವನ್ನ ಆಚರಿಸ್ತಾ ಇದ್ವಿ. ಇದಕ್ಕೆಲ್ಲ ಕಾರ್ಯಕರ್ತರ ಶ್ರಮ, ಅವರ ಋಣ, ಸುಮಾರು ಜನ ನಮ್ಮ ಕಾರ್ಯಕರ್ತರು ಬಲಿದಾನ ಮಾಡಿದ್ದಾರೆ. ಆ ಬಲಿದಾನ ಆಗಿ ಅವರಿಗೆ ಈ ಒಂದು ಜಯವನ್ನು ಅರ್ಪಿಸ್ತಾ ಇದ್ದೀವಿ. ಬೋಲೋ ಭಾರತ್ ಮಾತಾ ಕಿ ಜೈ. ನಿನ್ನೆ ಬಂದಂತ ಅಸೆಂಬ್ಲಿ ರಿಸಲ್ಟ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅಮೋಘವಾದ ವಿಜಯವನ್ನು ಸಾಧಿಸಿದೆ. ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿಯವರ ಮೇಲೆ ನಮ್ಮ ದೇಶದ ಜನ ಇಟ್ಟಿರುವ ನಂಬಿಕೆ. ನರೇಂದ್ರ ಮೋದಿ ಇದ್ರೆ ದೇಶದಲ್ಲಿ ಏನ್ ಬೇಕಾದ್ರೂ ಆಗತ್ತೆ ಅಂತ ಜನ ಎಲ್ಲ ನಂಬಿದ್ದಾರೆ. ಅದೇ ರೀತಿ ಕಾರ್ಯಕರ್ತರು, ನಮ್ಮ ಬಿಜೆಪಿ ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿ ಈ ಗೆಲುವಿಗೆ ಕಾರಣಕರ್ತರಾಗಿರ್ತಾರೆ. ಈ ಗೆಲುವು ಮುಂದಿನ ದಿನಗಳಲ್ಲಿ ನಮ್ಮ ಬಿಜೆಪಿ ಪಾರ್ಟಿಗೆ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಈ ಜಯ ಕಂಟಿನ್ಯೂ ಆಗತ್ತೆ ಅಂತ ಹೇಳ್ಬಿಟ್ಟು ಇಷ್ಟಪಡ್ತಾ ಇದ್ದೀನಿ. ನಿನ್ನೆ ಬಂದ ಚುನಾವಣೆಯ ಫಲಿತಾಂಶ ತುಂಬ ವಿಜೃಂಭಣೆಯ ಫಲಿತಾಂಶ ಆಗಿದೆ. ಬಿಜೆಪಿ ಪಕ್ಷಕ್ಕೆ ನಮ್ಮ ಪ್ರಧಾನಮಂತ್ರಿಗಳ ಹಾಗೂ ಚುನಾವಣೆಯ ಚಾಣಕ್ಯ ಅಂತ ಕರೆಸಿಕೊಳ್ಳುವ ಅಮಿತ್ ಶಾಜಿ, ಅದೇ ರೀತಿ ನಮ್ಮ ರಾಷ್ಟ್ರಾಧ್ಯಕ್ಷರಾದ ನವೀನ್ ಅವರು, ಇವರೆಲ್ಲರ ಮಾರ್ಗದರ್ಶನದಂತೆ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಬಹುಮತದೊಂದಿಗೆ ಜಯಗಳಿಸಿದ್ದೇವೆ. ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಮುಂದುವರಿಯುತ್ತದೆ. ಈ ಒಂದು ಚುನಾವಣೆಯ ಫಲಿತಾಂಶ ಮುಂಬರುವ ಸಾರ್ವತ್ರಿಕ ಚುನಾವಣೆ 2028-29 ಕರ್ನಾಟಕ ರಾಜ್ಯಕ್ಕೆ
ಚುನಾವಣೆಗೆ ದಿಕ್ಸೂಚಿ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಕೆಜಿಎಫ್ ಗ್ರಾಮಾಂತರ ಯುವ ಮೋರ್ಚಾದ ವತಿಯಿಂದ ಇವತ್ತು ಬೇತ್ಮಂಗಲ ನಗರದಲ್ಲಿ ನಿನ್ನೆ ನಡೆದಂತಹ 5 ರಾಜ್ಯಗಳ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 3 ರಾಜ್ಯಗಳಲ್ಲಿ ತಮ್ಮ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿರ್ಬೋದು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಸಾವಿರಾರು ಜನಕ್ಕೆ, ಕೋಟ್ಯಾಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ಸಂತಸದ ಸುದ್ದಿ ಅಂತ ಹೇಳ್ಬೋದು. ಪಶ್ಚಿಮ ಬಂಗಾಳದಲ್ಲಿ ಕಳೆದ 15 ವರ್ಷಗಳಿಂದ ಯಾರು ಮಮತಾ ಬ್ಯಾನರ್ಜಿ ಅವರು ಅಧಿಕಾರವನ್ನು ನಡೆಸಿ ಅಲ್ಲಿ ಹಲವಾರು ಭ್ರಷ್ಟಾಚಾರ ಆಗಿರ್ಬೋದು, ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು, ಹಲವಾರು ನಾವೆಲ್ಲ ಮಾಧ್ಯಮಗಳ ಮುಖಾಂತರ ನೋಡಿದ್ದೀವಿ. ಅವೆಲ್ಲವನ್ನು ಕೂಡ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅಂತೇಳಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಚಾಣಕ್ಯದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಏನು ನಮ್ಮ ಹಿಂದೂ ಧರ್ಮದ ಪ್ರಚಾರಕರಾಗಿರ್ತಕ್ಕಂಥ ನಾವೆಲ್ಲ ಕೂಡ ನಾವು ಸ್ವಾಮಿ ವಿವೇಕಾನಂದರು ಹುಟ್ಟಿರ್ತಕ್ಕಂಥ ಪಶ್ಚಿಮ ಬಂಗಾಳ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಒಂದು ಜನ್ಮವನ್ನು ತಾಳಿರ್ತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಜನತಾ ಪಾರ್ಟಿಗೆ ಒಂದು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಅಲ್ಲಿನ ಜನತೆಗೆ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. 15 ವರ್ಷಗಳ ನಂತರ ಏನು ಇವತ್ತು ಹಿಂದೂ ಧರ್ಮವನ್ನು ಉಳಿಸುವಂತ ಕೆಲಸ ಅಲ್ಲಿರ್ತಕ್ಕಂಥ ಮತದಾರರು ಮಾಡಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತೊಂದು ಬಾರಿಗೆ ಏನು ಪಶ್ಚಿಮ ಬಂಗಾಳ ಇನ್ನ 20 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಯಾಕಂತಂದ್ರೆ ನಮ್ಗೆ ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂಥ ಭರವಸೆಗಳು ಚುನಾವಣೆ ಸಂದರ್ಭದಲ್ಲಿ ಅವೆಲ್ಲವನ್ನು ಈಡೇರಿಸುವಂತ ಕೆಲಸ ಅಮಿತ್ ಶಾ ಅವರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಆ ನಂಬಿಕೆ ಇಟ್ಕೊಂಡಿದ್ದಾರೆ. ಅಲ್ಲಿನ ಕಾರ್ಯಕರ್ತರು ನಿಮ್ಗೆಲ್ಲ ಗೊತ್ತಿರಬಹುದು, 5 ವರ್ಷಗಳ ಹಿಂದೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಟಿಎಂಸಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ 72 ಜನ ಬಿಜೆಪಿ ಕಾರ್ಯಕರ್ತರಲ್ಲಿ ಹತ್ಯೆಯನ್ನು ಮಾಡ್ತಕ್ಕಂಥದ್ದು, ಕೊಲೆ ಮಾಡ್ತಕ್ಕಂಥದ್ದು ಘಟನೆ ಇತ್ತು. ಅವತ್ತು ಯಾರು ನಮ್ಮ ಪಕ್ಷಕ್ಕಾಗಿ ಪ್ರಾಣವನ್ನು ಕೊಟ್ಟಿದ್ದಾರೋ ಇವತ್ತು ಆ ವಿಜಯೋತ್ಸವವನ್ನು ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಮತ್ತೆ ಅದೇ ರೀತಿಯಾಗಿ ಅಸ್ಸಾಂನಲ್ಲಿ 10 ವರ್ಷಗಳಿಂದ ನಿರಂತರವಾಗಿ ಬಿಜೆಪಿ ಸರ್ಕಾರ ಅಧಿಕಾರವನ್ನು ಮಾಡಿ ಇವತ್ತು 15ನೇ ವರ್ಷ ಮತ್ತೆ 3ನೇ ಸರಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಅಸ್ಸಾಂನ ಜನತೆ ಅಲ್ಲಿ ಬಿಜೆಪಿ ಅಭಿವೃದ್ಧಿಯನ್ನು ಕಂಡು ಮತ್ತೊಂದು ಸಾರಿ ಅಲ್ಲಿ ಅಧಿಕಾರ ಕೊಟ್ಟಿರ್ತಕ್ಕಂಥ ಅಸ್ಸಾಂನ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಪುದುಚೇರಿಯಲ್ಲಿ ನಮ್ಮ NDA ಸರ್ಕಾರ ಏನು ಮತ್ತೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಒಂದೇ ಒಂದು ಆಲೋಚನೆ ಮಾಡಿದ್ರೆ ಹಿಂದೂ ಧರ್ಮ ಉಳಿಬೇಕು, ಈ ದೇಶ ಉಳಿಬೇಕು, ಈ ದೇಶ ರಕ್ಷಣೆ ಆಗಬೇಕು, ಈ ದೇಶವನ್ನು ಅಭಿವೃದ್ಧಿ ಕೈಗೆ ಕೊಂಡೊಯ್ಯತಕ್ಕಂಥ ದೇಶದ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಬಿಜೆಪಿ ಎಲ್ಲ ಪಕ್ಷದ ಕಾರ್ಯಕರ್ತರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ಕೇರಳದ ದೇವರ ನಾಡು ಅಂತ ನಾವು ಏನ್ ಕರಿತೀವೋ ಇವತ್ತು ಅಲ್ಲಿ ಬಿಜೆಪಿಯ 3 ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕೇರಳ ಜನತೆಗೆ ಮತ್ತೊಂದು 5 ವರ್ಷಕ್ಕೆ ಮತ್ತೆ ಅಧಿಕಾರಕ್ಕೆ ಬರೋದು ಯಾವುದೇ ಸಂಶಯವಿಲ್ಲ. ಬಿಜೆಪಿ ಮತ್ತೆ ಕೇರಳದ ಅಧಿಕಾರಕ್ಕೆ ಬರುತ್ತೆ. ಪಶ್ಚಿಮ ಬಂಗಾಳ ನೋಡ್ಬೋದು, 2ರಿಂದ 72 ಬಂದು 72ರಿಂದ ಇವತ್ತು 206 ಶಾಸಕರನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ಕೇರಳದಲ್ಲಿ ಕೂಡ ಮುಂದೆ ಬರುವಂತ ಚುನಾವಣೆ 5 ವರ್ಷಕ್ಕೆ ಏನು ಬರುತ್ತೆ ಅಲ್ಲಿ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ನಮ್ಮೆಲ್ಲ ಕಾರ್ಯಕರ್ತರ ಹುಮ್ಮಸ್ಸು, ಉತ್ಸಾಹ ನಮ್ಗೊಂದೇ ಕಾಡ್ತಾ ಇದೆ. ಇನ್ನು ಕೇವಲ 2 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಏನು ವಿಧಾನಸಭಾ ಚುನಾವಣೆ ಬರುತ್ತೋ ಅಲ್ಲಿ ಬಿಜೆಪಿ ಮತ್ತೊಂದು ಬಾರಿ ಅಭೂತಪೂರ್ವ ಅಂತ ಗೆಲುವನ್ನು ಪಡೆಯೋದಕ್ಕೆ ಯಾವುದೇ ಸಂಶಯ ಇಲ್ಲ. ಕಾರ್ಯಕರ್ತರ ಉತ್ಸಾಹದಿಂದ ಸಂಘಟನೆಯನ್ನು ತಲೆಮಟ್ಟದಿಂದ ಕಟ್ಟೋದಕ್ಕೆ ನಾವೆಲ್ಲ ಕೂಡ ರೆಡಿ ಆಗಿದ್ದೀವಿ. ಕೆಜಿಎಫ್ ನಿಂದ ಕೂಡ ಶಾಸಕರಾಗಿ ಆಯ್ಕೆ ಆಗೋದು ಅಷ್ಟೇ ಸತ್ಯ ಅಂತ ಹೇಳ್ತಾ ಇಲ್ಲಿ ನಮ್ಮ ಇವತ್ತು ಮಾಜಿ ಶಾಸಕರು ಬರಬೇಕಾಗಿತ್ತು. ಬೇರೆ ರಾಜ್ಯದ ಕಾರ್ಯಕ್ರಮ ಇರೋದ್ರಿಂದ ಇವತ್ತು ಕಾರ್ಯಕರ್ತರ ಸೂಚನೆ ಕೊಟ್ಟರು. ಆ ಒಂದು ಅವರ ನೇತೃತ್ವದಲ್ಲಿ ನಮ್ಮ ಗ್ರಾಮಾಂತರ ಅಧ್ಯಕ್ಷ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಶರ್ಮಾ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಯುವ ಮೋರ್ಚಾದ ವತಿಯಿಂದ ಇವತ್ತು ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮಗೆ ಮಾಧ್ಯಮ ಇಲಾಖೆ, ಪೊಲೀಸ್ ಇಲಾಖೆ ಅವರು ಸಹಕಾರ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.